ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ನಂತರ ಅಲ್ಲಿರುವಂತಹ ಜಿಲ್ಲಾಧಿಕಾರಿಗಳು ನಿನ್ನೆ ಅಷ್ಟೇ ಮನವಿ ಮಾಡಿಕೊಂಡಿದ್ರು, ನಿಮ್ಮ ಕೋಳಿಗಳನ್ನೆಲ್ಲ ತಂದುಕೊಡಿ ಅಂತೇಳಿ. ಹಕ್ಕಿ ಜ್ವರ ಪೀಡಿತ ವರದಹಳ್ಳಿಯಲ್ಲಿ ಮುಂದುವರೆದಿದೆ ಈಗ ಕೋಳಿಗಳ ಸಾವು. ಮುನಿಕುಮಾರ್ ಎಂಬುವರ ಮನೆಯಲ್ಲಿ 8 ಕೋಳಿಗಳು ಸಾವನ್ನಪ್ಪಿರೋದು. ಸೊ ಇತ್ತ ಕೋಳಿಗಳನ್ನು ಹಿಡಿಯಲೇಬೇಕು ಅಂತ ಡಿಸಿ ರವೀಂದ್ರ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೋಳಿಗಳನ್ನು ಹಿಡಿಯಲಿಲ್ಲ ಅಂದರೆ ನಿಮ್ಮನ್ನ ಮನೆಗೆ ಕಳಿಸ್ಬಿಡ್ತೀನಿ ಅಂತ ಅಧಿಕಾರಿಗಳಿಗೆಲ್ಲ ಸೂಚನೆಯನ್ನ ಕೊಟ್ಟಿದ್ದಾರೆ. ನಿಯಮಾನುಸಾರ ಕೋಳಿಗಳನ್ನು ಹಿಡಿದು ಕೊಲ್ಲುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಕ್ಕಿ ಜ್ವರ ಪೀಡಿತ ವರದಹಳ್ಳಿಯಲ್ಲಿ ಈಗ ಕೋಳಿಗಳ ಸಾವು ಮುಂದುವರೆದಿದೆ. 1 ಕಿಲೋಮೀಟರ್ ಸುತ್ತಮುತ್ತಲು ಎಲ್ಲವೂ ಕೂಡ ಕೋಳಿಗಳು ಏನಿದೆ ಅವುಗಳನ್ನೆಲ್ಲ ನಾಶಪಡಿಸಬೇಕು ಅಂತ ಹೇಳಿ ನಿನ್ನೆ ಅಷ್ಟೇ ಮನವಿ ಮಾಡಿದರು. ನೀವು ಎಲ್ಲೋ ಸಾಗಿಸ್ಬಿಡ್ತೀವಿ. ನನ್ನ ಸಹೋದ್ಯೋಗಿ ಮುದ್ದುಕೃಷ್ಣನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮುದ್ದುಕೃಷ್ಣ, ಏನಿದೆ ಮಾಹಿತಿ ಮತ್ತಷ್ಟು? ಅರುಣ್, ಈಗಾಗಲೇ ಕೂಡ ವರದಹಳ್ಳಿ ಗ್ರಾಮದಲ್ಲಿ ಈಗಾಗಲೇ ಕೂಡ ಅಕ್ಕಿ ಜ್ವರ ದೃಢ ಆಗಿದೆ. ಹಾಗಾಗಿ ಇವತ್ತು ವರದಹಳ್ಳಿ ಗ್ರಾಮದಲ್ಲಿರುವಂತಹ ಇತರೆ ಕೋಳಿಗಳನ್ನು ಕೂಡ ಇವತ್ತು ಸಾಮೂಹಿಕವಾಗಿ ಹತ್ಯೆ ಮಾಡಬೇಕು. ಕಾರಣ ಯಾಕೆಂತಂದ್ರೆ ಆ ವೈರಸ್ಸನ್ನು ಕೊಲ್ಲಬೇಕು ಮತ್ತು ರೋಗವನ್ನು ಉಲ್ಬಣ ಆಗದಂತೆ ತಡಿಬೇಕು ಅನ್ನೋಂಥ ಕಾರಣಕ್ಕೆ ಈಗಾಗಲೇ ಕೂಡ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಹೈ ಅಲರ್ಟ್ ಆಗಿದೆ. ಹಾಗಾಗಿ ಈಗ ಎಲ್ಲ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು, ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಎಲ್ಲರೂ ಕೂಡ ತಂಡಗಳನ್ನು ನೇಮಕ ಮಾಡಿಕೊಂಡು ಕಳೆದ 2 ದಿನಗಳಿಂದಲೂ ಕೂಡ ಗ್ರಾಮದಲ್ಲಿ ಬೀಡುಬಿಟ್ಟಿದ್ರು. ಗ್ರಾಮದಲ್ಲಿ ಇವತ್ತು ಕಳೆದ ರಾತ್ರಿ ಡಂಗೂರ ಮೂಲಕ ಜಾಗೃತಿಯನ್ನು ಸಾರುವಂಥ ಕೆಲಸವನ್ನು ಮಾಡಿದರು. ಅಂದರೆ ಗ್ರಾಮದಲ್ಲಿರುವಂತಹ ಕೋಳಿಗಳನ್ನು ಜಿಲ್ಲಾಡಳಿತ ಮತ್ತು ಪಶುವೈದ್ಯ ಇಲಾಖೆಯ ಅಧಿಕಾರಿಗಳ ಕೈಗೆ ನೀವು ಹ್ಯಾಂಡ್ ಓವರ್ ಅನ್ನು ಮಾಡಬೇಕು, ನಾವು ಅದನ್ನು ನಿಯಮಾನುಸಾರವಾಗಿ ನಾವು ಅದನ್ನು ಡೆಸ್ಟ್ರಾಯ್ ಮಾಡ್ತೀವಿ ಅನ್ನೋ ನಾಶವನ್ನು ಮಾಡ್ತೀವಿ ಅಂತ ಮಾತನ್ನು ಹೇಳಿದರು. ಹಾಗಾಗಿ ಈಗಾಗಲೇ ಕೂಡ ತಂಡಗಳ ರೆಡಿ ಆಗಿದೆ. ತಾವು ನೋಡ್ತಾ ಇದ್ದಾರೆ, ಈಗಾಗಲೇ ಕೂಡ PPE ಕಿಟ್ಟನ್ನು ಧರಿಸಿದಂಥ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಈಗಾಗಲೇ ಕೂಡ ಗ್ರಾಮದಲ್ಲಿ ಇವತ್ತು ಇರುವಂತಹ ಇತರೆ ಕೋಳಿಗಳನ್ನು ವಶಕ್ಕೆ ಪಡೆದು ಅದನ್ನು ನಿಯಮಾನುಸಾರ ಇವತ್ತು ಕ್ಲಿಯರ್ ಮಾಡಲಿಕ್ಕೆ ಈಗಾಗಲೇ ಕೂಡ ಸಕಲ ತಯಾರಿಗಳನ್ನು ಕೈಗೊಂಡಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋಳಿಗಳನ್ನು ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಇವತ್ತು ನಮ್ಮ ಜೊತೆ ಇವತ್ತು ಪಶುವೈದ್ಯ ಸೇವಾ ಇಲಾಖೆಯ DD ಅವರು ಕೂಡ ಇದ್ದಾರೆ, ಅವರನ್ನೇ ಮಾತಾಡಿಸೋಣ. ಸರ್, ಯಾವ ರೀತಿ ಕಾರ್ಯಾಚರಣೆ ಆರಂಭ ಆಗುತ್ತೆ ಸರ್? ಈಗೆಲ್ಲ ನಮ್ಮದು RRT ಟೀಮ್ ಅಂತ ಮಾಡಿದ್ವಿ. RRT ಟೀಮಲ್ಲಿ ಪಶುವೈದ್ಯರು, ಪಶು ಪರೀಕ್ಷಕರು ಮತ್ತು ನಾವು ಡಿದರ್ಜನಕರು ಇರ್ತೀವಿ. ಒಂದು 6 ಜನ ಟೀಮ್ ಇರುತ್ತೆ. 6 ಜನ ಟೀಮಲ್ಲಿ ಮನೆಗೆ ಹೋಗಿ ಅವ್ರ ಮನೆಯಲ್ಲಿ ನಾವೀಗ ರಾತ್ರಿ ಕೋಳಿ ಮುಚ್ಚಿ ಕೇಳಿದ್ದೀವಿ. ಆ ಮುಚ್ಚಿರೋ ಕೋಳಿನ ತಗೊಂಡು ನಾವು ಒಂದು ಚೀಲದಾಗೆ ಕಲ್ಲು ಮಾಡಿ ಈಗ ಅಲ್ಲಿ ಬರಿಯಲ್ ಮಾಡ್ತೀವಿ. ಯಾವ ರೀತಿ ಸಿದ್ಧತೆ ಆಗಿದೆ? ಗುಂಡಿ ತೋಡಿ ಏನೆಲ್ಲ ಕ್ರಮಗಳಿರ್ತವೆ ಸರ್? ಈಗ ಬೆಳಗ್ಗೆಯಿಂದ ನಾವಲ್ಲೇ ಒಂದು ಜಾಗ ನಾವು ಐಡೆಂಟಿಫೈ ಮಾಡಿದ್ದೀವಿ. ಆ ಜಾಗ ಸ್ವಲ್ಪ ಊರದಿಂದ ಸ್ವಲ್ಪ ದೂರ ಇರೋದು ಮತ್ತು ಯಾವುದೇ ಒಂದು ಎತ್ತರದಲ್ಲಿರಬೇಕು ಜಾಗ. ಯಾಕೆ ಮುಂದೆ ಈಗ ನಾವು ಮುಚ್ಚಿದ್ರೂ ಅಕಸ್ಮಾತ್ ಮಳೆ ಬರೋದು, ಮಳೆ ನೀರು ಬಂದು ಅದೇನಾದ್ರು ಕೊಚ್ಕೊಂಡು ಹೋಗೋದು ಅವೆಲ್ಲ ಆಗುತ್ತೆ ಮತ್ತು ವೈರಸ್ ಎಕ್ಸ್ಪೋಸ್ ಆಗೋ ಚಾನ್ಸ್ ಇರುತ್ತೆ. ಆದ್ದರಿಂದ ಎತ್ತರದಲ್ಲಿರೋ ಜಾಗದಲ್ಲಿ, ಸ್ವಲ್ಪ ಯಾರು ಓಡಾಡೋದಿರೋ ಜಾಗದಲ್ಲಿ ಈಗ ನಾವು ಗುಣಿ ತೋಡಿದ್ದೀವಿ. JCB ಗುಣಿ ತೋಡಿಸಿದ್ದೀವಿ. ಅದು ಯಾವ ಥರ ಅಂದರೆ ಒಂದು 2 ಮೀಟ್ರು ಅಗಲ, 2 ಮೀಟರ್ ಡೀಪ್ ಇದು ಮಾಡಿಕೊಂಡು ಈಗ ಗೋಣಿ ಚೀಲ ಎಲ್ಲ ರೆಡಿ ಮಾಡಿದ್ದೀವಿ. ಕೋಳಿನ ಹಂಗೆ ಇಟ್ಕೊಂಡು ಹಂಗೆ ಆ ಕೋಳಿನ ಸಾಯಿಸಿ ಅದನ್ನು ಬರಿಯಲ್ ಮಾಡ್ತೀವಿ. ಈಗ ಸರ್, ಬಹುತೇಕ ಗ್ರಾಮಸ್ಥರು ರಾತ್ರಿ ತಾವು ಹೇಳಿದ್ರಿ ಹಿಡಿದಿಟ್ಕೊಳ್ಳಿ ಮನೇಲಿ ಅಂತ, ಈಗ ಎಲ್ಲರೂ ಬೀದಿಗೆ ಬಿಟ್ಬಿಟ್ಟಿದ್ರು. ಈಗ ಅದನ್ನು ಹಿಡಿಯೋದೇ ಕಷ್ಟ ಆಗುತ್ತೆ. ಈಗ ಆದಷ್ಟು ಈಗ ಇರೋವನ್ನೆಲ್ಲ ನಾವು ಯಾರು ಹಿಡಿದಿರ್ತಾರೆ ಅವೆಲ್ಲ ಈಗ ನಾವು ಮಾಡ್ತೀವಿ. ಮಿಕ್ಕಿರೋದು ನಾವು ರಾತ್ರಿವರೆಗೆ ಇಲ್ಲೇ ಇದ್ದು ರಾತ್ರಿ ಬಂದ ತಕ್ಷಣ ಮತ್ತೆ ಹಿಡಿದು ರಾತ್ರಿ ಎಲ್ಲ ನಾವು ಈ ಕಾರ್ಯಾಚರಣೆ ಮಾಡ್ತೀವಿ. ರಾತ್ರಿ ಎಲ್ಲ ಮಾಡಿಬಿಡ್ತೀವಿ. ಕಾರ್ಯಾಚರಣೆಗೆ ತಾವು ಯಾವ ರೀತಿ ಸಹಕಾರ ಕೊಡ್ತೀರಿ? ಕೆಲವರು ತಾವು ರಿಕ್ವೆಸ್ಟ್ ಮಾಡಿದ್ರಿ ರಾತ್ರಿ ಬಂದಿಲ್ಲ ಡಂಗೂರ ಸಾರಿಸಿ ಎಲ್ಲ, ಬಟ್ ಬಹುತೇಕರು ಬಿಟ್ಬಿಟ್ಟಿದ್ರೆ ಈಗ ಏನು ಮಾಡ್ತೀರಿ? ಇಲ್ಲ, ಸಾರ್ವಜನಿಕರೆಲ್ಲರೂ ಮ್ಯಾಕ್ಸಿಮಮ್ ಸಹಕಾರ ಕೊಟ್ಟಿದ್ದಾರೆ. ಸೊ ಉಳಿದಂಥದ್ದು ಇವತ್ತು ರಾತ್ರಿಗೆ ಎಲ್ಲವನ್ನು ಮನವರಿಕೆ ಮಾಡಿ ಅವರನ್ನು ವಿಶ್ವಾಸಕ್ಕೆ ತಗೊಂಡು ಎಲ್ಲ ಕೋಳಿಗಳನ್ನು ಸರ್ಕಾರದ ವಶಕ್ಕೆ ಪಡೆದು ನಿಯಮಾನುಸಾರ ಅವ್ರನ್ನ ವಿಲೆಗೊಳಿಸೋದಕ್ಕೆ ಕ್ರಮ ತಗೊಳ್ತೀವಿ. ಎಷ್ಟು ದಿನ ಈ ಕಾರ್ಯಾಚರಣೆ ನಡೆಯುತ್ತೆ? ಸೊ ಇವತ್ತು ಒಳಗಡೆ ಎಲ್ಲ ಕೋಳಿಗಳನ್ನು ಇರುವಂಥ ಕೋಳಿಗಳನ್ನೆಲ್ಲ ಇದು ಮಾಡ್ತಾರೆ. ಸೊ ಮೀನ್ ವೈಲ್ ಫಾಲೋ ಅಪ್ ಆಕ್ಟಿವಿಟೀಸು 3 ಮಂತ್ಸು ಇದು ನಡೀತಾ ಇರ್ತದೆ. ಸೊ 3 ಮಂತ್ಸ್ವರೆಗೂ ಎಲ್ಲ ನಮ್ಮ ಕಣ್ಗಾವಲು ತಂಡ ಇದ್ದೇ ಇರ್ತದೆ. ಪರಿಶೀಲನೆ ಮಾಡಿ ಆಗಿಂದಾಗಿ ಮಾಹಿತಿಯನ್ನು ನೀಡ್ತಾ ಇರ್ತದೆ. ಅರುಣ್, ಇದಿಷ್ಟು ಇವತ್ತು ಈಗಾಗಲೇ ಕೂಡ ಅಧಿಕಾರಿಗಳ ಸನ್ನದ್ಧಾಗಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇವತ್ತು ಗ್ರಾಮದಲ್ಲಿರುವಂತಹ ಕೋಳಿಗಳನ್ನು ಸೆರೆ ಹಿಡಿಯುವಂತಹ ಕಾರ್ಯಾಚರಣೆ ಆರಂಭ ಆಗುತ್ತೆ. ಅರುಣ್. ಓಕೆ ಮುದ್ದುಕೃಷ್ಣ, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.